ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಘೋಷಣೆ ಆಯಿತು. ಈಗ ಹಿರೇನೆತ್ತಿ ಗ್ರಾಮ ಪಂಚಾಯತಿ ಭಾರಿ ಅದ್ದೂರಿಂದ ಚುನಾವಣೆ ನಡೆಯಂತ ಆಯಿತು. ಈ ಸಂದರ್ಭದಲ್ಲಿ ನಾವು ಹೇಳಬೇಕಾದ್ರೆ ನಮ್ಮ ಹಿರೇನೆತ್ತಿ ಗ್ರಾಮ ಪಂಚಾಯತಿಯಲ್ಲಿ 3 ಹಳ್ಳಿಗಳು ಬರುತ್ತವೆ. ಆ ಹಳ್ಳಿಗಳಲ್ಲಿ ಭಾಳ ಒಂದು ಚುನಾವಣೆಗೆ ಸ್ಪರ್ಧೀಕರಣವಾಗಿ ನಾ ಮುಂದ ನೀ ಮುಂದ ಅಂತ ಅನ್ನುವ ಅಲೆಗಳು ಭಾಳ ತೇಲುವಂಥ ಸಮಯ ಆಗಿದೆ. ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಅನುದಾನ ಆಗಲಿ 22 ಯೋಜನೆಗಳು ಅದಾವೆ. ಆ ಯೋಜನೆಗಳನ್ನು ಜಾರಿಗೆ ತಂದರೆ ಈ ಹಳ್ಳಿ ನಮ್ಮ ಗ್ರಾಮ ಪಂಚಾಯತಿ ಯಾವ ಅಭಿವೃದ್ಧಿ ಆಕತಿ ಅನ್ನೋದನ್ನು ಇಲ್ಲೇ ನಾನು ಹೇಳಲು ಬಯಸುತ್ತೇನೆ. ನೀವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೋಸ್ಕರವಾಗಿ ನಾವು ದುಡಿಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಒಳ್ಳೆಯ ವ್ಯಕ್ತಿಯನ್ನು ಆರಿಸ್ರಿ. ನಮ್ಮ ಹಳ್ಳಿ ಉದ್ಧಾರ ಆಗ್ಬೇಕಾದ್ರೆ ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಕತಿ. ಆದ್ರೆ ನಾವು ಏನು ಮಾಡ್ಬೇಕಂದ್ರೆ ಆಯ್ಕೆ ಮಾಡೋದು ನಿಮ್ಮ ಕಡೆ ಇದೆ, ಪ್ರಜಾಪ್ರಭುತ್ವದ ಕಡೆ ಇದೆ. ಹೆಂಡ ಹೊಂಡ ಇವಕ್ಕೇನು ಬಲಿಯಾಗಬೇಡ್ರಿ. ಯಾವ ಅಭ್ಯರ್ಥಿ ಒಳ್ಳೆ ವಿದ್ಯಾವಂತ ಅದನ ಅಂಥವನ್ನ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿದ್ರೆ ಈ ಗ್ರಾಮ ಉದ್ಧಾರ ಆಕತಿ ಅಂತ ಈ ಸಂದರ್ಭದಲ್ಲಿ ನನ್ನ ಗುರು ಹಿರಿಯರಿಗೆ ಹೇಳಿ ಕೈ ಮುಗಿದು ಕೇಳಿಕೊಳ್ತೇನೆ. ನಾನು ಒಂದೊಂದು ಓಣಿಯಲ್ಲಿ ಒಂದು ಒಬ್ಬ ವ್ಯಕ್ತಿ ಅವಿರೋಧ ಮಾಡಬೇಕಾದ್ರೆ ಎಷ್ಟು ಮಂದಿ ನಿಲ್ತಾರಂದ್ರೆ 15, 16, 17, 20 ಜನದಿಂದ ನಿಲ್ಲುವ ಸ್ಪರ್ಧೆ ಒಡ್ಡದಾಗಿದೆ. ಒಂದೊಂದು ಜಾತಿಗೆ ಒಂದೊಂದು ನಾ ಮುಂದ ನೀ ಮುಂದ ಇಂಥದ್ದೊಂದು ಏನೂ ಬೇಡ. ನಾವು ಏನು ಮಾಡ್ಬೇಕಂದ್ರೆ ಒಬ್ಬ ಹಳ್ಳಿಯವ ಏನೋ ಉದ್ಧಾರ ಆಗ್ಬೇಕಾದ್ರೂ ಅವರಿಗೆ ಬರುವಂಥ ಸವಲತ್ತುಗಳನ್ನು ಬಡವರಿಗೆ ಒದಗಿಸ್ಬೇಕು. ಆರ್ಮಿಯಲ್ಲಿ ಇರುವಂಥ ಒಂದು ಸವಲತ್ತು ಯಾರಿಗೂ ದೊರಕಿಲ್ಲ. ಯಾಕೆ ಗ್ರಾಮ ಪಂಚಾಯತಿ ಒಳಗೆ ಅದಾವು ಅವನ್ನ ಯಾರಿಗೂ ಏನು ಒದಗಿಸೋಕೆ ಸಾಧ್ಯವಾಗಿಲ್ಲ. ಏನೋ ಒಂದು ಹೌಸಿಂಗ್ ಲೋನ್ ಆಗಲಿ, ಹೌಸಿಂಗ್ ಕೊಡುವಂಥವಾಗಲಿ, ಬಡವರಿಗೆ ಭಾಗ್ಯ ಜ್ಯೋತಿ, ಬಸವ ಕಲ್ಯಾಣ, ಇಂದಿರಾ ಆವಾಸ್, ವಾಜಪೇಯಿ ಆವಾಸ್ ಜಗ್ಗದವು. ಆದರೆ ಸಿಗುವಂಥವ್ರಿಗೆ ಸಿಗಬೇಕು. ಅಭ್ಯರ್ಥಿ ಹೆಂಗಿರ್ಬೇಕಂದ್ರೆ ಹುಡುಕಿ ಕಡಬಡವರು ಯಾರು ಅದಾರ ಅವ್ರನ್ನ ಸರ್ವೆ ಮಾಡಿ ಅವ್ರನ್ನ ಮತಗಳ ಅವರ ಮನವನ್ನು ಒಲಿಕೆ ಮಾಡಿ ಮತವನ್ನು ತೊಗೊಂಡು ಅಂಥ ಅಭ್ಯರ್ಥಿನ ಆಯ್ಕೆ ಮಾಡಿರಿ. ಕಳೆದ ಬಾರಿ ಹೋಲಿಕೆ ಹಾಕಿದ್ರೆ ಗ್ರಾಮದಲ್ಲಿ 4 ಬಾರಿ 5 ಬಾರಿ ನಿಂತು ಸೋಲನ್ನು ಕಂಡ್ರು. ಅದು ಕೊನೆಗೆ ಏನಾಕತ್ತೆ ಅಂದ್ರೆ ಸೋಲು ಗೆಲುವಿನ ಸೋಪಾನ. ಸೋಲು ಒಮ್ಮೆ ಗೆಲುವು ಕೊಟ್ಟೇ ಕೊಡ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಗೆಲುವು ಸಾಧಿಸಿದ್ರು, ತಮಗೆ ಕೈ ಮಟ್ಟಂಥ ಸಾಧನೆಗಳನ್ನು ಮಾಡಿದರು. ನಾನು ಇನ್ನೂ ಆದರೂ ಹೇಳ್ತೇನೆ ಕೈ ಮುಗಿದು ಎಲ್ಲ ನಮ್ಮ ಹಿರೇನೆತ್ತಿ ಗ್ರಾಮ ಪಂಚಾಯತಿಯವರು ನೀವು ಒಮ್ಮತ ಕೂಡ್ಕೊಂಡು ಯಾವುದೇ ಭೇದ ಭಾವ ಇಲ್ಲ. ಇದಕ್ಕೆ ಪಕ್ಷ ಯಾವುದೂ ಇಲ್ಲ. ಯಾ ಕಾಂಗ್ರೆಸ್ಸು ಇಲ್ಲ, ಯಾವುದು JDS ಇಲ್ಲ, ಯಾ BJP ಇಲ್ಲ. ಇದು ಊರಂದ್ರೆ ಬರೀ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಒಳ್ಳೆಯವನ್ನ. ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಒಳ್ಳೆಯ ಯುವಕರನ್ನ ಆಯ್ಕೆ ಮಾಡಿ ಊರು ಉದ್ಧಾರ ಆಗಬೇಕು. ಇನ್ನೊಬ್ಬದಲ್ಲಿ ಈ ನಮ್ಮ ಗ್ರಾಮ ಪಂಚಾಯತಿಗೆ 3 ಹಳ್ಳಿಗಳು ಬರ್ತಾವೆ. ಒಂದು ಬಸಾಪುರ ಗ್ರಾಮ, ಒಂದು ಬೆನಕನಹಳ್ಳಿ ಗ್ರಾಮ, ಒಂದು ಹಿರೇನೆತ್ತಿ. ಬಸಾಪುರ ಗ್ರಾಮದಲ್ಲಿ 2 ಅಭ್ಯರ್ಥಿ, ಬೆನಕನಹಳ್ಳಿ ಗ್ರಾಮದಲ್ಲಿ 3, ಹಿರೇನೆತ್ತಿ ಗ್ರಾಮದಲ್ಲಿ 8. ಇಂಥ ಒಂದು ಗ್ರಾಮ ಪಂಚಾಯತಿ ಉದ್ಧಾರ ಆಗಬೇಕಾದ್ರೆ ನಮ್ಮ ಊರು ನೋಡ್ರಿ, ಇತಿಹಾಸದಲ್ಲಿ ಗ್ರಾಮವನ್ನು ಎಷ್ಟೋ ಕೆರೆ, ಊರು, ರಸ್ತೆ, ದೀಪ ಇನ್ನೂ ಸುಧಾರಣೆ ಆಗಿಲ್ಲ. ಒಂದು ಚಿಕ್ಕ ಹಳ್ಳಿ ಎಂಥ ಸವಲತ್ತು ಆಗ್ಯಾವು. ಕಲ್ಗಟ್ಟಿಗೆ ತಾಲೂಕಿಗೆ ಹೋರಿ ಎಷ್ಟು ಅಭಿವೃದ್ಧಿ ಆಗ್ಯಾವು. ಯಾಕೆ ನಮ್ಮ ಗ್ರಾಮ ಆಗಬಾರ್ದು? ನಮ್ಮ ಊರಾರ ನಮ್ಮ ಸ್ಪರ್ಧೆ ಆಯ್ಕೆ ಮಾಡಿರಿ. ನೀವು ಊರನಾರು ಓಣ್ಯನಾರು ಆಯ್ಕೆ ಮಾಡಿ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ನಮ್ಮ ಗ್ರಾಮ ಓಣಿ ಅಭಿವೃದ್ಧಿ, ಹೆಣ್ಣು ಮಕ್ಕಳಿಗೆ ಏನು ಸಿಗುವಂಥ ಸವಲತ್ತುಗಳು ಅದಾವು ಅವನು ಒದಗಿಸ್ರಿ. ಅಂಗವಿಕಲರು, ವಿಧವಾ, ವೃದ್ಧಾಪಿ ಎಷ್ಟು ಹಣ ಬರ್ತೈತಿ ಸರಿಯಾಗಿ ಮುಟ್ಟಂಗಲ್ಲ. ಇಂಥವು ಮಾಡಿರಿ. ಯಾರೋ ಒಂದು ಬಡವ್ರು ಇರ್ತಾರ, KMC ಒಯ್ರಿ, ಸರ್ಕಾರಿ ಆಸ್ಪತ್ರೆ ಅದು. ನೀವೊಂದು ರೇಷನ್ ಕಾರ್ಡ್ ಇದ್ರೆ ಸಾಕು ಅಂತಾರನ್ನ ನೀವು ಆಯ್ಕೆ ಮಾಡಿ ಮತ್ತು
ಸಂದರ್ಭದಲ್ಲಿ ಹೇಳುತ್ತಾ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಇನ್ನೊಮ್ಮೆ ನಿಮ್ಗೆ ದಯಮಾಡಿ ಹಿರಿಯನಿರ್ತಿ ನಾನು ಬೆಣಕಳ್ಳಿ ಬಸಾಪುರ ಅಂತ ಅನ್ನಂಗಲ್ಲ, ಈಗಾಗಲೇ ಬಸಾಪುರ ಅವಿರೋಧ ಆಯ್ಕೆಯಾಗಿದೆ ಅಂತ ಸಂದರ್ಭದಲ್ಲಿ ಹೇಳುತ್ತಾ ಹಿರಿಯನಾಮದಲ್ಲಿ ನೀವು ಇನ್ನೂ ಐತಿ, ಇನ್ನೂ 2 ದಿನದಲ್ಲಿ ಮತದಾನ ಆಕತಿ. ರವಿವಾರ ದಿನಾಂಕ 27/12/2020 ಮತದಾನ ನಡೀತೈತಿ. ಅಂಥ ಸಂದರ್ಭದಲ್ಲಿ ಯೋಗ್ಯ ಅಭ್ಯರ್ಥಿಯನ್ನು ಆಯಾ ವಾರ್ಡಿಗೆ ವಿದ್ಯಾರ್ಥಿಗಳನ್ನು ಅಂದ್ರೇನು ಯೋಗ್ಯ ಅಭ್ಯರ್ಥಿ ಪಂಚಾಯತಿಗೆ ಕುಂದಿರಿಸಬೇಕಾದ್ರೆ ಒಬ್ಬ ಅಭ್ಯರ್ಥಿ ಯಾವ ಯೋಜನೆಗಳನ್ನು ತರಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮೇಲೆ ವಿಧಾನಸಭೆ ಏನು ತರಬೇಕನ್ನೋದನ್ನು ಹಾಕ್ಕೊಂಡು ಅಂಥ ಯೋಜನೆಗಳನ್ನು ತಂದು ಬಡವರಿಗೆ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಕೊಡುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರಿ ಅಂತ ಹೇಳುತ್ತಾ ನಾನು ಹಿರೇನಿರ್ತಿ ಗ್ರಾಮದ ವತಿಯಿಂದ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಹೇಳಿ ನನ್ನ ಹೆಸರು ಎಚ್ ದಾದಾನವರ್ ಗ್ರಾಮದ ಮತ್ತು ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಕುರಿತು ನಮ್ಮ ಹಿರೇನಿರ್ತಿ ಗ್ರಾಮದ ಆರ್ಮಿ ಎಲ್ಲಿ ಸೇವೆಯನ್ನು ಮಾಡಿ ಇದಕ್ಕೆ ಜಾತಿ ಭೇದ ಭಾವ ಎನ್ನುವುದ ಕಳೆದು ಬಿಡ್ರಿ, ಎಲ್ಲರೂ ಅಣ್ಣ ತಮ್ಮಂದಿರು ತಾಯಂದಿರು. ಅದಕ್ಕೆ ಹೇಳ್ತಾರ ಏನೋ ಹೇಳಿದ್ರು ನಾವು ಯಾವುದು ಪಕ್ಷ ಭೇದ ಭಾವ ಮರೆತು ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆರ್ಮಿಯವರು ಕೂಡಿದ್ದಾರ. ಈ ಚುನಾವಣೆ ಘೋಷಣೆ ಅದರ ಪ್ರಕಾರ ಒಂದು 4 ಮಾತುಗಳನ್ನು ಹೇಳ್ತಾರ ಅಂತ ಹೇಳಿ ನಾನು ಈ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನು ದೂತವನ್ನು ಹೇಳೋದು ನಮ್ಮ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರ ನುಡಿದಂಥ ಒಂದು ವಾಣಿಯನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅನುವು ಮಾಡಿಕೊಟ್ಟಂಥ ಯಾವತ್ತು ಹಿರೇನಿರ್ತಿ ಗ್ರಾಮದ ಗುರು ಹಿರಿಯರಿಗೆ ಎಲ್ಲರಿಗೆ ಕೈ ಮುಗಿದು ನಾನು ಕೇಳಿಕೊಳ್ಳುತ್ತೇನೆ. ಇದು ಇನ್ನೂ ಟೈಮ್ ಮಿಕ್ಕಿಲ್ಲ, ಇನ್ನು 2 ದಿನ ಐತಿ, ನೀವು ಯೋಗ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರಿ ಅಂತ ನಾನು ಘೋಷಣೆ ಮಾಡ್ತೇನೆ.